ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಆ್ಯನುವಲ್ ಎಕ್ಸಾಮ್ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಯಾರೆಲ್ಲ ಫೇಲ್ ಅಂತಲ್ಲ, ಯಾರೆಲ್ಲ NC ಅಂದರೆ ನಾಟ್ ಕಂಪ್ಲೀಟೆಡ್ ಆಗಿರ್ಬೋದು, ರಿಪೀಟರ್ಸ್ ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳು ಒಂದು ವಿಷಯದಲ್ಲಿ ಅಥವಾ ಎರಡು ವಿಷಯಗಳಲ್ಲಿ ಏನಾಗಿದೆ NC ಅಂತ ಅಂದರೆ ನಾಟ್ ಕಂಪ್ಲೀಟೆಡ್ ಅಂದರೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂತ ಅರ್ಥ ಅಷ್ಟೇ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇಂಟರ್ನಲ್ ಏನಿದೆಯಲ್ಲ 11 ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಆಯಿತಾ. ನೀವು ಎಷ್ಟು ತೆಗೆದುಕೊಂಡಿದ್ದೀರಾ? 10 ತೆಗೆದುಕೊಂಡಿದ್ದಾರೆ. ಎಷ್ಟಾಯಿತು? ಇದು 21 ಆಯಿತು. ಇದು 21 ಏನಿದೆಯಲ್ಲ 30 ಅಂದರೆ 30x ಅಂತ ಹಾಕಿ ಪಾಸ್ ಮಾಡ್ತಾರೆ ಎಕ್ಸಾಮ್ಷನ್. ಓಕೆ, 35 ಅಥವಾ 30 ಇದು ಎಕ್ಸಾಮ್ಷನ್, ಇದು ಪಾಸ್ ಮಾಡಲಾಗೋದು. ಇಲ್ಲಿ ನಿಮಗೆ ಇಂಟರ್ನಲ್ ಕಡಿಮೆ ಮಾರ್ಕ್ಸ್ ಬಂದಿದೆ. ಅದೇ ರೀತಿ ಮತ್ತು ನೀವು ಬರೆದಿರುವಂತಹ 2024 ಮಾರ್ಚ್ 1ರಿಂದ ಮಾರ್ಚ್ 22 ಏನು ಆ್ಯನುವಲ್ ಎಕ್ಸಾಮ್ ಬರೆದಿದೆ ನೋಡಿ, ಅಲ್ಲಿ ನೀವು ಥಿಯರಿ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಏನಿದಿಲ್ಲ ಇದು ಇಲ್ಲಿ 21 ಇದು ಏನಿದಿಲ್ಲ ಇದು ನಾಟ್ ಕಂಪ್ಲೀಟೆಡ್ ಅಂತ. ಇಲ್ಲಿ ಥಿಯರಿ ಮಾರ್ಕ್ಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ಅಂದರೆ ನೀವು ತೆಗೆದುಕೊಂಡಿರುವ ಅಂಕಗಳು ಕಡಿಮೆ ಮಾರ್ಕ್ಸ್ ಬಂದಿದೆಯಲ್ಲ, ಸೊ ಅದಕ್ಕೆ ಏನಿದಿಲ್ಲ ಅದು ಪಾಸ್ ಆಗಿಲ್ಲ ನಿಮ್ಮದು. ಓಕೆ, NC ಅಂದರೆ ನಾಟ್ ಕಂಪ್ಲೀಟೆಡ್. ಅಂದರೆ ಎಲಿಜಿಬಿಲಿಟಿ ಏನು 30 ಇಲ್ಲಾಂದರೆ 35 ಬರಬೇಕು ಮಿನಿಮಮ್. ಓಕೆ, ನಿಮ್ಮ ಮಾರ್ಕ್ಶೀಟ್ನಲ್ಲಿ ಥಿಯರಿ ಮಾರ್ಕ್ಸ್ ಅಂತ ಇರುತ್ತೆ ಅಲ್ಲಿ, ಗೊತ್ತಾಯ್ತಾ? ಅಂದರೆ ಥಿಯರಿ ಮಾರ್ಕ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಇಂಟರ್ನಲ್ಸ್ ಅಂತ ಇರುತ್ತೆ, ಇಲ್ಲಿ ಥಿಯರಿ ಮಾರ್ಕ್ಸ್ ಇರುತ್ತೆ. ನೀವು ತೆಗೆದುಕೊಂಡಿರುವ ಅಂಕಗಳು ಕಡಿಮೆ ಆಗಿರೋದ್ರಿಂದ ಏನಿದೆಯಲ್ಲ NC ಅಂತ ಬಂದಿರ್ತೈತೆ ಅದು. ಅಂದರೆ ಅದು 30 ಇಲ್ಲಾಂದರೆ 35ಗೆ ಕ್ರಾಸ್ ಆಗಿರೋದಿಲ್ಲ. ಸೊ ಹೀಗಾಗಿ ಇಲ್ಲಾಂದರೆ 30ಗೆ ಟಚ್ ಆಗಿಲ್ಲ ಅಂತ ಅರ್ಥ ಅದು. ಓಕೆ, ಅದಕ್ಕೆ ನಿಮ್ಗೆ ಏನಿದಿಲ್ಲ NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾರೆ. ಆ ನಾಟ್ ಕಂಪ್ಲೀಟೆಡ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ, ಅಂದರೆ ನಿಮಗೆ 3 ಬಂದಿರ್ಬೋದು, ಇಲ್ಲಾಂದರೆ 2 ಬಂದಿರ್ಬೋದು. ಎಷ್ಟು ಸಬ್ಜೆಕ್ಟ್ಗೆ ಬಂದಿದೆಯಲ್ಲ ಆ ಸಬ್ಜೆಕ್ಟ್ಗೆ ನೀವು 2024 ಸೆಕೆಂಡ್ ಆ್ಯನುವಲ್ ಎಕ್ಸಾಮ್ 29/4/2024ರಿಂದ 16/5/2024 ಅಂದರೆ ಈ ಒಂದು 2024 ಸೆಕೆಂಡ್ ಆ್ಯನುವಲ್ ಎಕ್ಸಾಮ್ನಲ್ಲಿ ನೀವು ಕಟ್ಟಿ ಬರೀಬೇಕಾಗಿರುತ್ತೆ. ಸೊ ಕಾಲೇಜ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಕೊನೆಯ ದಿನಾಂಕ ಬಂದುಬಿಟ್ಟು 18/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಿ. ಒಂದು ಸಬ್ಜೆಕ್ಟ್ಗೆ 140 ಇದೆ, 2 ಸಬ್ಜೆಕ್ಟ್ಗೆ 270, 3ಕ್ಕಿಂತ ಅಥವಾ 4 ಸಬ್ಜೆಕ್ಟ್ ಇದ್ದರೆ ಅದಕ್ಕೆ 400 ಅಂತ ಇಲ್ಲಿ ನಿಗದಿ ಮಾಡಿದ್ದಾರೆ. ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು 18/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ನೋಡ್ಕೊಳ್ಳಿ ಬೇಗ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಶೋ ಮಾಡ್ತಾ ಇದ್ದಾನೆ. 29/4/2024 ಕನ್ನಡ ಇದೆ. ಓಕೆ, ಫಸ್ಟ್ ಎಕ್ಸಾಮ್ ಇದೆ ಕನ್ನಡ ಮತ್ತು ಅರಬಿಕ್ ಅಂತ ಇದೆ. 30/4/2024 ಇತಿಹಾಸ ಇದೆ, ಹಿಸ್ಟ್ರಿ. ಓಕೆ, 30/4/2024 ಇತಿಹಾಸ ಇದೆ ಮತ್ತು ಭೌತಶಾಸ್ತ್ರ ಇದೆ, ಆಯಿತಾ. 1/5/2024 ಓಕೆ ಕಾರ್ಮಿಕರ ದಿನಾಚರಣೆ ರಜಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. 2/5/2024 ಇಂಗ್ಲೀಷ್ ಇದೆ. ಯಾವಾಗಿದೆ ಇಂಗ್ಲೀಷ್? 2/5/2024. ಅದೇ ರೀತಿ 3/5/2024 ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಇದೆ ಮತ್ತು ಅದೇ ರೀತಿ ಸಂಖ್ಯಾಶಾಸ್ತ್ರ ಇದೆ. ಓಕೆ, ಅದೇ ರೀತಿ 4/5/2024 ರಸಾಯನಶಾಸ್ತ್ರ ಇದೆ ಮತ್ತು ಗೃಹ ವಿಜ್ಞಾನ ಇದೆ, ಮೂಲಗಣಿತ ಇದೆ, ಮನಃಶಾಸ್ತ್ರ ಅದು ಕೂಡ ಇದೆ. ಅದೇ ರೀತಿ 5/5/2024ರಿಂದ 8/5/2024 ಯಾವುದೇ ಪರೀಕ್ಷೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ 9/5/2024 ಓಕೆ ವ್ಯವಹಾರ ಅಧ್ಯಯನ ಇದೆ, ಬಿಸ್ನೆಸ್ ಸ್ಟಡೀಸ್, ಗಣಿತ ಇದೆ, ಓಕೆ ಮ್ಯಾಥ್ಸ್ ಇದೆ. ಅದೇ ರೀತಿ ಶಿಕ್ಷಣಶಾಸ್ತ್ರ ಇದೆ. ಯಾವಾಗ? 9/5/2024 ತರ್ಕಶಾಸ್ತ್ರ ಕೂಡ ಇದೆ. ಅದೇ ರೀತಿ ನೋಡಿ 10/5/2024 ಬಸವ ಜಯಂತಿ ರಜೆ ಇದೆ. ಯಾವಾಗ? 11/5/2024 ಸಮಾಜಶಾಸ್ತ್ರ ಸೊಸೈಲಜಿ ಇದೆ ಮತ್ತು ಅದೇ ರೀತಿ ಜೀವಶಾಸ್ತ್ರ ಇದೆ, ಭೂಗರ್ಭಶಾಸ್ತ್ರ ಇದೆ, ಅದೇ ರೀತಿ ವಿದ್ಯುನ್ಮಾನ ಶಾಸ್ತ್ರ ಇದೆ ಮತ್ತು ಗಣಕ ವಿಜ್ಞಾನ ಇದೆ. ಅದೇ ರೀತಿ 12/5/2024 ರಜೆ, ಅವಾಗ ಯಾವುದೇ ಎಕ್ಸಾಮ್ ಇಲ್ಲ. 13/5/2024 ಅರ್ಥಶಾಸ್ತ್ರ ಎಕನಾಮಿಕ್ಸ್ ಇದೆ, ಆಯಿತಾ. 14/5/2024 ಐಚ್ಛಿಕ ಕನ್ನಡ ಇದೆ, ಆಪ್ಷನಲ್ ಇಂಗ್ಲೀಷ್. ಅದೇ ರೀತಿ 15/5/2024 ಹಿಂದಿ ಇದೆ. ಅದೇ ರೀತಿ 16/5/2024 ಕೊನೆಯ ಎಕ್ಸಾಮ್. ಓಕೆ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಓಕೆ ಸಂಸ್ಕೃತ, ಫ್ರೆಂಚ್ ಈ ರೀತಿ ಇದೆ, ಆಯಿತಾ. ಮತ್ತು ಅದೇ ರೀತಿ ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಂತ ಈ ರೀತಿ ಎಲ್ಲ ಎಕ್ಸಾಮ್ ಇದೆ ಲಾಸ್ಟ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ತೋರಿಸಿದ್ರೆ. ಸೊ ಈ ಒಂದು ದಿನಾಂಕ ಪ್ರಕಾರ ನಿಮಗೆ 2024 ಸೆಕೆಂಡ್ ಆ್ಯನುವಲ್ ಎಕ್ಸಾಮ್ ನಡೆಸಲಾಗುವುದು. 1ನೇ ವಾರ್ಷಿಕ ಪರೀಕ್ಷೆ ಮುಗೀತು ಇವಾಗ ಮಾರ್ಚ್ 1ರಿಂದ ಮಾರ್ಚ್ 22. ಇದು 2ನೇಯ ಆ್ಯನುವಲ್ ಎಕ್ಸಾಮ್ ಟೈಮ್ ಟೇಬಲ್ ಆಗಿರುತ್ತೆ. ಓಕೆ, ಏಪ್ರಿಲ್ 29ರಿಂದ ಮೇ 16
ಡೇಟ್ವರೆಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು, ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾರಿಗೆಲ್ಲ NC ಅಂತ ಬಂದಿದೆ ಮತ್ತು ಯಾರೆಲ್ಲ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡ್ರೆ ನೋಡಿ, ಅವರು ಕೂಡ ಎಕ್ಸಾಮ್ ಬರೀಬಹುದು. ಅಂದರೆ ನನಗೆ ಇನ್ನೂ ಹೆಚ್ಚು ಮಾರ್ಕ್ಸ್ಗಳು ಬರಬೇಕು ಸರ್, ನಾನು ಇನ್ನೊಮ್ಮೆ ಎಕ್ಸಾಮ್ ಬರಿತೀನಿ, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಯಾರು ಅನ್ಕೊಂಡ್ರೆ ನೋಡಿ, ಅವರು ಕೂಡ ಏನಿದಿಲ್ಲ ಕಾಲೇಜಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಒಂದು ಸಬ್ಜೆಕ್ಟ್ಗೆ 140, 2 ಸಬ್ಜೆಕ್ಟ್ಗೆ 270 ಈ ರೀತಿ ಇಲ್ಲಿ ನಿಗದಿ ಮಾಡಿದ್ದಾರೆ. ಆಲ್ರೆಡಿ ಹೇಳಿದ್ದೇನೆ ಪ್ರೀವಿಯಸ್ ವಿಡಿಯೋನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಕೊನೆಯ ದಿನಾಂಕ ಬಂದುಬಿಟ್ಟು 18/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಬೇಗ ಹೋಗಿ ಕಾಲೇಜಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆನ್ಲೈನ್ ಸೈಬರ್ ಸೆಂಟರ್ನಲ್ಲಿ ಹೋಗ್ರಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಮೊಬೈಲ್ನಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ, ಲಿಂಕ್ ಕೂಡ ಎಲ್ಲ ಇದೆ, ಬಟ್ ಆಫೀಷಿಯಲ್ ಪೇಜ್ನಲ್ಲಿ ಕೊಟ್ಟಿದ್ದಾರೆ. KCAB.Karnataka.go.in ಅಲ್ಲಿ ಲಿಂಕ್ ಇದೆ, ಬಟ್ ನೀವು ಮೊಬೈಲ್ನಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಮತ್ತೆ ರದ್ದು ಆಗುವ ಸಾಧ್ಯತೆ ಇರುತ್ತೆ. ಅಪ್ಲಿಕೇಶನ್ ಏನು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಏನಿದಿಲ್ಲ ಸೈಬರ್ ಸೆಂಟರ್ನಲ್ಲಿ ಹೋಗ್ರಿ, ಇಲ್ಲಾಂದರೆ ನಿಮ್ಮ ಕಾಲೇಜಿನಲ್ಲಿ ಹೋಗ್ರಿ, ಫಾರ್ಮ್ ತುಂಬ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.